ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೆಂಗಿದ್ದೀರಾ ಗಾಯ್ಸ್. ಸೊ ಸ್ಟ್ರೈಟ್ ಆಗಿ ಮ್ಯಾಚ್ಗೆ ಹೋಗ್ಬಿಡೋಣ. ಇವತ್ತು RCB ವರ್ಸಸ್ ಪಂಜಾಬ್ ಕಿಂಗ್ಸ್. ಆ್ಯಂಡ್ ಗೊತ್ತಿರೋದೆ ಎಲ್ಲನೂ ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ ಇವತ್ತು ಫ್ಯಾನ್ಸ್ ಎಲ್ಲನೂ. ಆ್ಯಂಡ್ ನಾನು ಕೂಡ ಹೆವಿ ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ ಗುರು. ಏನಿಲ್ಲ ಗುರು, ಬ್ಯಾಟಿಂಗಲ್ಲಿ ಸ್ಕೋರ್ ಬರಲಿಲ್ಲ, ಅಷ್ಟೇ ಮ್ಯಾಚ್ ಇದ್ದಿದ್ದು ಇವತ್ತು, ಇನ್ನೇನು ಇರಲಿಲ್ಲ. ಬೌಲಿಂಗ್ ಅಂತೂ ಆ್ಯಸ್ ಯೂಶ್ವಲ್ ಚೆನ್ನಾಗೇ ಮಾಡಿದ್ರು ಇವತ್ತು. ಬೌಲಿಂಗಿಗಂತೂ ಕ್ರೆಡಿಟ್ಸ್ ಕೊಡೋಣ. ಟಿಮ್ ಡೇವಿಡ್ ಇಲ್ಲ ಅಂದಿದ್ರೆ ಇವತ್ತು ಸ್ಕೋರು ಎಲ್ಲಿ ಇರ್ತಾಯಿತ್ತು ಅಂತ ಒಂದು ಸರಿ ನೋಡೋದಾದರೆ ಪ್ರಾಬಬ್ಲಿ ವಿ ವುಡ್ ಹ್ಯಾವ್ ಎಂಡೆಡ್ ಅಪ್ ಅರೌಂಡ್ ಲೈಕ್ 55-60 ರನ್ಸ್ ಅನಿಸುತ್ತೆ. ಬಟ್ ಆ ವ್ಯಕ್ತಿ ಇದ್ದಿದ್ದರಿಂದನೇ ಇವತ್ತು ನಾವು ಸ್ಕೋರು ಅಲ್ಲಿವರೆಗೂ ಹೋಯಿತು. ಆ್ಯಂಡ್ ಅವರಿಗೆ ಒಂದು ಬಿಗ್ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ಈ ಟೈಮಲ್ಲಿ. ಆ್ಯಂಡ್ ನಮಗೆ ಒಂದು ಒಳ್ಳೆ ಫಿನಿಷರ್ ಸಿಕ್ಕಿದ್ದಾರೆ ಗುರು ಇವಾಗ ಟಿಮ್ ಡೇವಿಡು. ಅವ್ರನ್ನ ಬಿಡಬಾರ್ದು, ನಾವು ಮುಂದೆ ರಿಟೈನ್ ಮಾಡ್ಕೊಬೇಕು. ಇನ್ನು ಎಲ್ಲಿ ನಮ್ಮ ಚಹಲ್, ನಮ್ಮ ಪ್ಲೇಯರು ಬಿಟ್ವಿ ನಾವೇ. ಇವಾಗ ಪ್ರತಿ ಸರಿನೂ ನಮಗೆ ಬಂದು ಅವರು ಎಫೆಕ್ಟ್ ಮಾಡ್ತಾನೆ ಇದ್ದಾರೆ, ನಾವು ಎಫೆಕ್ಟ್ ಆಗ್ತಾನೆ ಇದ್ದೀವಿ ಅವರಿಂದ. ಕ್ರೆಡಿಟ್ಸು ಅವ್ರಿಗೂ ಕೊಡೋಣ, ನಮ್ಮ RCB ಎಕ್ಸ್ ಪ್ಲೇಯರ್ ಅವರು. ಏನು ಹೇಳೋಕ್ಕಾಗುತ್ತೆ ಹೇಳ್ರಿ, ಚಹಲ್ ನಮ್ಮ ಟೀಮಲ್ಲಿ ಇದ್ದಂಥವ್ರೆ, ನಮ್ಮ ಪ್ಲೇಯರೇ. ಅನ್ಫಾರ್ಚುನೇಟ್ಲಿ ಆವಾಗಿದ್ದಂಥ ಮ್ಯಾನೇಜ್ಮೆಂಟ್ ಮಾಡಿದ ತಪ್ಪಿಂದ ನಾವು ಇವಾಗ ಅನುಭವಿಸ್ತಾ ಇದೀವಿ. ಏನು ಮಾಡೋದಕ್ಕಾಗಲ್ಲ, ವಿ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ಆ್ಯಂಡ್ ನಾವು ಸೋತಿದ್ದೀವಿ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಏನಾಗ್ತಾಯಿದೆ ನಮ್ಮ ಚಿನ್ನಸ್ವಾಮಿದಲ್ಲಿ RCBಗೆ ಅನ್ನೋದು ಇನ್ನೂ ಅರ್ಥನೇ ಆಗ್ತಾಯಿಲ್ಲ ನಮಗೆ. ಪ್ರತಿ ಸರಿನೂ ಸೋಲ್ತಾ ಇದೀವಿ. ಆ್ಯಂಡ್ ನೋಡೋದಾದರೆ ನಾವು ಟಾಸ್ನ ಗೆಲ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಏನೋ ಚಿನ್ನಸ್ವಾಮಿದಲ್ಲಿ ಟಾಸ್ ಗೆದ್ದಾಗ ಪ್ರತಿ ಸರಿ ಟಾಸ್ ಸೋತಾಗೂ ನಾವು ಬ್ಯಾಟಿಂಗಿಗೆ ಬರ್ತಾ ಇದೀವಿ. ಆ್ಯಂಡ್ ಎಲ್ಲ ಸರಿನೂ ಫೇಲ್ ಆಗ್ತಾನೆ ಇದೀವಿ ಬ್ಯಾಟಿಂಗಲ್ಲಿ. ಇಟ್ಸ್ ಜಸ್ಟ್ ಪಾರ್ಟ್ನರ್ಶಿಪ್ ಬರಲಿಲ್ಲ ಇವತ್ತು. ಇನ್ನೊಂದೇನಂದರೆ ದೇವದತ್ ಪಡಿಕ್ಕಲ್ನ ಏನಕ್ಕೆ ಆಡಿಸ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇವತ್ತು. ಲೆಫ್ಟ್ ಹ್ಯಾಂಡೆಡ್ ಅವರು ಚೆನ್ನಾಗಿ ಆಡ್ತಾ ಇದ್ರು, ಒಳ್ಳೆ ಫಾರ್ಮಲ್ಲಿ ಇದ್ರು, ಏನಕ್ಕೆ ಆಡಿಸ್ಲಿಲ್ಲ? ಇಂಪ್ಯಾಕ್ಟ್ ರೂಲ್ ಇತ್ತಲ್ವಾ. ಪ್ರತಿ ಸರಿನೂ ಶ್ರೇಯಸ್ ಶರ್ಮಾ ಬೌಲಿಂಗ್ ಮಾಡ್ತಾ ಇದ್ರು, ಆ್ಯಂಡ್ ಈ ಕಡೆ ಬ್ಯಾಟಿಂಗಿಗೆ ಬಂದಾಗ ಅವ್ರು ರಿಪ್ಲೇಸ್ಮೆಂಟ್ ಆಗಿ ದೇವದತ್ ಪಡಿಕ್ಕಲ್ ಆಡ್ತಾ ಇದ್ದು. ಆ್ಯಂಡ್ ನಮ್ಮವರು ಬ್ಯಾಟಿಂಗ್ ಆಡಿದ್ರಿಂದ ಫಸ್ಟು ದೇವದತ್ ಪಡಿಕ್ಕಲ್ ವಾಸ್ ಎ ಗುಡ್ ಆಪ್ಷನ್. ಅವ್ರನ್ನ ಆಡಿಸ್ಬೋದಾಗಿತ್ತು. ಅವ್ರನ್ನ ಏನಕ್ಕೆ ಟೀಮಿಂದ ತೆಗೆದ್ರು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಇನ್ನೇನು ಸ್ಕೋರ್ ಅಂತೂ 90-95 ರನ್ಸು ಎಲ್ಲಿಗೂ ಅವ್ರು ಈಸಿ ಸ್ಕೋರ್ ಆಗೋಯ್ತು ಅವ್ರಿಗೆ. ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಪವರ್ ಪ್ಲೇದಲ್ಲಿ ಒಳ್ಳೆ ಸ್ಕೋರ್ ಬಂದ್ಬಿಡ್ತು. ಎಲ್ಲಿ 45 ರನ್ಸ್ ಬಂತು. ವಿಕೆಟ್ಸ್ ಹೋದ್ರೂ ಕೂಡ ಸ್ಕೋರ್ ಬಂತಲ್ಲ, ಸೊ ಇನ್ನೇನು ಪ್ರೆಷರ್ ಅಲ್ಲೇ ಕಡಿಮೆ ಆಯಿತು ಅವರಿಗೆ. ಬಟ್ ಎಲ್ಲೋ ಒಂದು ಪಾಯಿಂಟಲ್ಲಿ ನಮ್ಮ RCB ಬೌಲಿಂಗ್ ಆಗಿರ್ಬೋದು, ಆ್ಯಂಡ್ ಎಕ್ಸ್ಪೆಷಲಿ ದ ಕ್ರೌಡ್ ಸಪೋರ್ಟ್ ವಾಸ್ ಅಮೇಝಿಂಗ್ ಆಗಿತ್ತು. ಪ್ರತಿ ಒಂದು ಡಾಟ್ ಬಾಲ್ಗೂ ಏನು ಸಪೋರ್ಟ್ ಗುರು ಅದು ಬಂದಿದೆ ನಮ್ಮ RCB ಫ್ಯಾನ್ಸ್ ಕಡೆಯಿಂದ. ಆ್ಯಂಡ್ ನಾನು ಮ್ಯಾಚ್ ನೋಡ್ತಾ ಇದ್ದೀನಿ ಇಲ್ಲಿ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಇನ್ ಮೀನ್ ಟೈಮ್ ಮ್ಯಾಚ್ ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ ಏನು ಹೆವಿ ಅಂದರೆ ಹೆವಿ ಸಕ್ಕತ್ತಾಗಿತ್ತು ನನಗೆ ಮ್ಯಾಚ್ ನೋಡೋದಕ್ಕೆ ಮಾತ್ರ. ಎಲ್ಲ ಒಂದು ಪಾಯಿಂಟಲ್ಲಿ ಮ್ಯಾಚ್ ನಮ್ಮ ಕೈಗೆ ಬಂದಿತ್ತು ಗುರು. ಬಟ್ ಆ ಶ್ರೇಯಸ್ ಶರ್ಮಾ ಓವರಲ್ಲಿ ಎಲ್ಲಿ 15 ರನ್ಸ್ ಹೋಗುತ್ತೆ ಅಲ್ಲೇ ಮ್ಯಾಚ್ ಹೋಯ್ತು ಅನ್ಸುತ್ತೆ ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ರಜತ್ ಪಟ್ಟಿದವ್ರು ಗ್ಯಾಂಬಲ್ ಮಾಡಲೇಬೇಕಾಗಿತ್ತು. ಬಿಕಾಸ್ ನಮಗೆ ಆಪ್ಷನ್ಸ್ ಅಷ್ಟೇ ಇದ್ದಿದ್ದು, ಯೂಸ್ ಮಾಡಲೇಬೇಕಾಗಿತ್ತು ಅವ್ರನ್ನ. ಆ್ಯಂಡ್ ರನ್ಸ್ ಹೋಯ್ತು. ಅಂಥ ಒಂದು ಕ್ರೌಡ್ ಸಪೋರ್ಟ್ ಆಗಿರ್ಬೋದು, ಆ ಪ್ರೆಷರಲ್ಲಿ ಇದ್ದಾಗ ಕೂಡ ನೇಹಲ್ ವಧೇರಾ ವಾಸ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಗುರು. ಹೇಳ್ಬೇಕು ಅಂತಂದರೆ ಎಲ್ಲಿ ಅವ್ರ ಪ್ರೆಷರ್ ಎಲ್ಲನೂ ಈಸ್ ಔಟ್ ಮಾಡೋಕ್ಕಿದ್ರು. ಇಲ್ಲಿ 15 ರನ್ ಬಂತೇಳಿ ಆ ಶ್ರೇಯಸ್ ಶರ್ಮಾ ಓವರಲ್ಲಿ. ಸೊ ಅಲ್ಲೇ ಪ್ರೆಷರ್ ಎಲ್ಲ ರಿಲೀಸ್ ಆಗೋಯ್ತು. ಆ್ಯಂಡ್ ಅವ್ರು ಸಖತ್ತಾಗಿ ಆಡಿದ್ರು ಗುರು. ಬ್ಯಾಟಿಂಗು ಕ್ರೆಡಿಟ್ ಕೊಡೋಣ ಅವ್ರಿಗೂ ಕೂಡ. ಎಂಡ್ ಆಫ್ ದಿ ಡೇ ಮ್ಯಾಚ್ನ ನೋಡೋದಾದರೆ ಬೋರ್ಡಲ್ಲಿ ರನ್ಸ್ ಇರಲಿಲ್ಲ. ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಕೂಡ ರನ್ಸ್ ಇಲ್ಲದೆ ಇದ್ದಿದ್ದ ಕಾರಣ ವಿ ಲಾಸ್ಟ್ ದಿ ಗೇಮ್. ಸೊ ಅಕ್ಸೆಪ್ಟ್ ಮಾಡೋಣ ಗುರು, ಸೋತಿದ್ದೀವಿ ಇವತ್ತು. ನೆಕ್ಸ್ಟ್ ಮ್ಯಾಚ್ ಅವ್ರ ಮೇಲೆ ತಾನೇ ಇರೋದೆಲ್ಲಿ ಪಂಜಾಬಲ್ಲಿ. ಸೊ ಹೋಪ್ಫುಲಿ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಅನ್ನೋ ನಂಬಿಕೆ ಅಂತ ಇದ್ದೇ ಇದೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರೋದೆ RCBದವರು ನಮ್ಮವರು ಹೊರಗಡೆ ನೆಕ್ಸ್ಟ್ ಲೆವೆಲ್ ಆಡ್ತಾ ಇದಾರೆ ಅಂತ. ಅದೊಂದು ಪಾಸಿಟಿವ್ನೆಸ್ ಅಂತೂ ಇದ್ದೇ ಇದೆ. ಇನ್ನೇನಿದೆ ಗುರು ಹೇಳೋದಕ್ಕೆ, ನಮ್ಮವರು ಬ್ಯಾಟಿಂಗ್ ಒಂದು ಸ್ವಲ್ಪ ಫೋಕಸ್ ಮಾಡಬೇಕಷ್ಟೇ ನಮ್ಮ ಚಿನ್ನಸ್ವಾಮಿ ಅಂತ ಬಂದಾಗ. ಆ್ಯಂಡ್ ಟಾಸ್ ಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈ ಥರ ಮ್ಯಾಚಸ್ ನಾವು ಬೇಜಾನ್ ಸೋತಿದ್ದೀವಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಗ್ರಾಫು ಮೇಲೆ ಕೆಳಗಡೆ ಹೋಗ್ತಾ ಇದೆ ಅಂದರೆ ನಾವು ಚೆನ್ನಾಗಿ ಆಡ್ತಾ ಇದೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ಮ್ಯಾಚ್ ನಮ್ಮ RCBಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್.